ಸಿಂಹರಾಶಿಯವರಿಗೆ ನೋಡಿದಾಗ ವ್ಯಾಪಾರದಲ್ಲಿ ಮಿತ್ರರ ಸಹಕಾರ ಸಿಗುತ್ತೆ. ಒಳ್ಳೆಯ ವಿಚಾರ. ನಿಮ್ಮ ಯಾರು ಈ ಸಿಂಹರಾಶಿಯವ್ರಿಗೂ ಕೂಡ ಯಾವುದಾದ್ರೂ ವ್ಯಾಪಾರದಲ್ಲಿ ಹಿನ್ನಡೆ ಉಂಟಾಗಿದ್ದು, ಕೆಲವರು ಹೇಳ್ತಿರ್ತಾರೆ, ಗುರುಗಳೇ ಯಾವುದೋ ವ್ಯಾಪಾರ ನಮಗೆ ಕೈ ಎತ್ತಾ ಇಲ್ಲ, ಈ ವ್ಯಾಪಾರ ಮಾಡಲಿಕ್ಕೆ ನಮ್ಗೆ ಅನುಕೂಲಗಳಾಗ್ತಿಲ್ಲ, ಏನೋ ತೊಂದರೆಗಳಾಗ್ತಾ ಇದೆ, ಅಭಿವೃದ್ಧಿ ಇಲ್ಲ, ಆ ಲಾಭಾಂಶ ಸಿಗ್ತಾ ಇಲ್ಲ, ವ್ಯಾಪಾರ ಚೆನ್ನಾಗಾದರೂ ಕೆಲವರಿಗೆ ಲಾಭದ ನಿರೀಕ್ಷೆ, ಕೆಲವರು ಇಟ್ಕೊಂಡಿರ್ತಾರೆ ಇಷ್ಟು ಲಾಭ ಬರಬೇಕು ನಮಗಂತ, ಆ ಲಾಭದಲ್ಲೂ ಕೂಡ ಏನೋ ತೊಂದರೆಗಳಾಗುತ್ತೆ. ಇದರಿಂದ ಏನು ನಿಮಗೆ ಇದ್ರಿಗೆ ಪರಿಹಾರ ಫಲ ಏನು ಅಂತಂದರೆ ಮಿತ್ರರ ಸಹಾಯ ಸಿಗುತ್ತೆ ಅಂತ ನೋಡಿ. ಯಾರೊಬ್ಬರು ನಿಮ್ಮ ಇಷ್ಟ ಮಿತ್ರರು, ಜೊತೆಗಾರರಿಗೆ ಗೊತ್ತಿರುತ್ತೆ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ, ಏನೋ ಅವರಿಂದ ಕೆಲವೊಂದು ಮಾತುಗಳಿಂದನೋ ಅಥವಾ ಅವರ ಸಹಕಾರದಿಂದನೂ ಕೂಡ ನಿಮಗೆ ಅನುಕೂಲಗಳಾಗುತ್ತೆ. ವಿದೇಶ ವಿದ್ಯಾಭ್ಯಾಸದ ವಿಚಾರದಲ್ಲಿ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾ ಇದೆ. ಸಿಂಹರಾಶಿಯವರು ಗಮನದಲ್ಲಿಟ್ಕೊಳ್ಬೇಕು. ವಿದೇಶದ ವಿಚಾರ ಮಾತಾಡ್ತಾ ಇದ್ದೀವಿ. ಕೆಲವೊಬ್ಬರು ಅಂದ್ಕೊಳ್ತಾ ಇರ್ತಾರೆ, ಪರದೇಶಕ್ಕೆ ಹೋಗಿ ಒಂದು ಎಜುಕೇಷನಲ್ಲಿ ಏನೋ ಒಂದು ಓದಲಿಕ್ಕೆ ಅದರ ನೀವು ಗಮನ ಕೊಡ್ತಾ ಇರ್ತೀರ, ಅಲ್ಲಿ ಹೋಗಬೇಕು ಅಂದ್ಕೊಳ್ತಾ ಇರ್ತೀರ. ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಅಂದರೆ ಸಂಬಂಧಪಟ್ಟಂಥ ವಿಚಾರಗಳು ಎಷ್ಟೋ ಸರಿ ತೊಂದರೆಗಳು ಆಗಿರುತ್ತೆ. ಅದು ಯಾಕಂದರೆ ಅಷ್ಟು ಸುಲಭದ ಮಾತಲ್ಲ. ನಮಗೆಲ್ಲ ಗೊತ್ತು, ಈಗ ಒಂದು ವಿದ್ಯಾಭ್ಯಾಸ ಅನ್ನುವಂಥದ್ದು ಈಗ ಸಾಮಾನ್ಯವಾಗಿ ನಾವು ನಮ್ಮ ದೇಶದಲ್ಲಿ ಓದಬೇಕಂದ್ರೆ ಎಷ್ಟೋ ಕಷ್ಟಗಳು, ನಮಗೆ ಅವ್ರಿಗೆ ಇಷ್ಟವಾಗಿರುವಂಥ ಕಾಲೇಜ್ ಆಗಲಿ ಅಥವಾ ಕೋರ್ಸಸ್ ಆಗಲಿ ಸಿಗ್ತಾ ಇರಲ್ಲ. ಆದರೆ ಅದು ವಿದೇಶದಲ್ಲಿ ನೀವು ಹೋಗಿ ಒಂದು ವಿದ್ಯಾಭ್ಯಾಸ ಮಾಡಬೇಕಂದ್ರೆ ಅದು ಇನ್ನೂ ಸ್ವಲ್ಪ ಕಷ್ಟಕರವಾಗಿರುವಂತಹ ಸಂದರ್ಭಗಳನ್ನು ನೀವು ಎದುರಿಸಬೇಕಾಗುತ್ತೆ. ಆದರೆ ಇವತ್ತು ಸಿಂಹರಾಶಿಯವರಿಗೆ ನೀವು ಪ್ರಯತ್ನ ಪಟ್ಟರೆ, ಕೆಲವೊಬ್ಬರು ತುಂಬ ಸರಿ ಪ್ರಯತ್ನ ಪಟ್ಟು ಸುಮ್ಮನಾಗ್ಬಿಟ್ಟಿರ್ತೀರ. ಅಂದರೆ ಇವತ್ತು ನೋಡಿ, ನೀವು ಕೈ ಬಿಡಬಾರ್ದು, ಛಲ ಇರಬೇಕು. ಸಿಂಹರಾಶಿಯವರು ಯಾರೆಲ್ಲ ಇದ್ದೀರಾ, ಇವತ್ತು ಸ್ವಲ್ಪ ನೀವು ಪ್ರಯತ್ನ ಪಟ್ಟರೆ ಅದಕ್ಕೆ ತಕ್ಕಂತಹ ಪ್ರತಿಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು ಅಂತ.